ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಈ ಬಾರಿಯ ಸದನ ಸವಾಲಿನ ಸದನ. ಒಂದು ಕಡೆ ದಾಖಲೆಯ ಬಜೆಟ್ ಅನ್ನು ಮಂಡನೆ ಮಾಡೋದಕ್ಕೆ ಹೊರಟಿರುವಂಥ ಸಿದ್ದರಾಮಯ್ಯನವರು ಮಂಡಿ ನೋವಿನಿಂದ ಬಳಲ್ತಾ ಇದ್ದಾರೆ. ಇತ್ತೀಚೆಗೆ ಒಂದಿಷ್ಟು ಲಿಗಮೆಂಟ್ ಟೇರ್ನಿಂದ ಬಳಲ್ತಾ ಇರುವಂಥ ಸಿದ್ದರಾಮಯ್ಯ ಸದ್ಯ ವೀಲ್ ಚೇರನ್ನು ಬಳಕೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರ ಕಾಲ ಮೇಲೆ ನಿಲ್ಲುವಂಥ ಶಕ್ತಿ ಸಾಮರ್ಥ್ಯ ಇದೆ. ಆದರೂ ಕೂಡ ವೈದ್ಯರ ಸಲಹೆ ಮೇರೆಗೆ ವೀಲ್ ಚೇರ್ನಲ್ಲೇ ಓಡಾಡುವ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಎಲ್ಲಿವರೆಗೆ ಅಂತಂದ್ರೆ ಸದನಕ್ಕೆ ಹೋಗೋದಕ್ಕೂ ಇನ್ನೊಬ್ಬರನ್ನ ಡಿಪೆಂಡ್ ಆಗಬೇಕು, ಸದನದಿಂದ ಹೊರಗಡೆ ಬರೋದಕ್ಕೂ ವೀಲ್ ಚೇರಲ್ಲೇ ಬಂದು ಹೋಗಬೇಕಾದಂಥ ಅನಿವಾರ್ಯತೆಯಲ್ಲಿ ಸೃಷ್ಟಿಯಾಗಿದೆ. ಒಂದು ಕಡೆ ಮಂಡಿ ನೋವು, ಇನ್ನೊಂದು ಕಡೆ ಈ ವಿಪಕ್ಷಗಳನ್ನು ಎದುರಿಸಬೇಕಾಗಿರುವಂಥ ಸವಾಲು. ವಿಪಕ್ಷಗಳು ಹಲವು ಅಸ್ತ್ರಗಳನ್ನು ಇಟ್ಕೊಂಡು ಸಿದ್ಧ ಮಾಡ್ಕೊಂಡಿದ್ದಾವೆ. ಹೇಗೆ ಆಡಳಿತ ಪಕ್ಷವನ್ನು ನಾವು ಎದುರು ಹಾಕೋಬೇಕು, ಹೇಗೆ ಅವರನ್ನು ಕಟ್ಟಾಕಬೇಕು ಅನ್ನುವಂಥ ಸಿದ್ಧತೆಗಳನ್ನು ವಿಪಕ್ಷ ಮಾಡ್ಕೊಂಡಿದ್ರೆ, ಇಲ್ಲಿ ಆಡಳಿತ ಪಕ್ಷದ ನಾಯಕರು ಬಿಡಿ, ಮುಖ್ಯಮಂತ್ರಿಗಳನ್ನು ಮಾತಾಡೋದಾದರೆ ಮುಖ್ಯಮಂತ್ರಿಗಳಿಗೆ ಒಂದು ಕಡೆ ಎದುರಾಳಿಗಳನ್ನು ಎದುರಿಸುವಂತಹ, ಅಂದರೆ ಅವರ ಎಲ್ಲ ಪ್ರಶ್ನೆಗಳಿಗೆ ಪ್ರತ್ಯುತ್ತರವನ್ನು ಕೊಡುವಂಥ ಒಂದು ಕೆಲಸ. ಇನ್ನೊಂದು ಕಡೆಯಲ್ಲಿ ಕಾಲು ನೋವು, ಪಾಪ ಕಾಲು ನೋವಿನಿಂದ ನಾನು ಸರಿಯಾಗಬೇಕು, ಇನ್ನೊಬ್ಬರ ಹೋಗೋದಕ್ಕೆ ಬರೋದಕ್ಕೂ ಕೂಡ ನೋಡಿ ರ್ಯಾಂಪ್ ಅಳವಡಿಕೆ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೋಸ್ಕರ. ಈ ಹಿಂದೆ ಈ ರ್ಯಾಂಪ್ ಇರಲಿಲ್ಲ. ಅಂದರೆ ಸಾಮಾನ್ಯವಾಗಿ ಒಂದು ಕಡೆ ರ್ಯಾಂಪ್ ಇತ್ತು, ಸದನದೊಳಗೆ ಹೋಗೋದಕ್ಕೆಲ್ಲ ರ್ಯಾಂಪ್ ವ್ಯವಸ್ಥೆ ಇರ್ತಾ ಇರಲಿಲ್ಲ ಈ ಹಿಂದಿನಿಂದಲೂ. ಆದರೆ ಮುಖ್ಯಮಂತ್ರಿಗಳ ಈ ಅನಿರೀಕ್ಷಿತ ಸಮಸ್ಯೆಯಿಂದಾಗಿ ಅವರ ಓಡಾಟಕ್ಕೆ ಸುಗಮ ಆಗಲಿ ಅಂಥೇಳಿ ಕೆಂಗಲ್ ಗೇಟ್ ಸೇರಿದಂತೆ ವಿಧಾನಸೌಧದ 4 ಗೇಟ್ಗಳಲ್ಲಿ, ಅದರಲ್ಲೂ ಸದನಕ್ಕೆ ಎಲ್ಲ ಎಂಟ್ರಿ ಕೊಡ್ತಾರೆ ನೋಡಿ, ಆ ಜಾಗದಲ್ಲಿ ರ್ಯಾಂಪ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಸೊ ದಟ್ ಸಿದ್ದರಾಮಯ್ಯನವರು ಈಸಿಯಾಗಿ ಹೋಗಲಿ ಅಂತ. ಈ ರ್ಯಾಂಪಲ್ಲಿ ಹೋಗೋದು ಒಂದು ಕಡೆ ಕಷ್ಟ, ಕಾಲು ನೋವಿನ ಕಷ್ಟ, ಇನ್ನೊಂದು ಕಡೆ ವಿಪಕ್ಷಗಳನ್ನು ಎದುರಿಸೋ ಕಷ್ಟ. ಸೊ ಸಿದ್ದರಾಮಯ್ಯನವ್ರಿಗೆ ಈ ಬಾರಿಯ ಬಜೆಟ್ ಏನಿದೆ ನೋಡಿ, ಅದು ಸ್ವಲ್ಪ ಸವಾಲಿನ ಬಜೆಟ್ಟು, ಸವಾಲಿನ ಸದನ. ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ರೂಪೇಶ್, ಒಂದು ಕಡೆ ವಿಪಕ್ಷಗಳನ್ನು ಎದುರಿಸೋ ಸವಾಲು, ಇನ್ನೊಂದು ಕಡೆ ತನ್ನ ಕಾಲ ಮೇಲೆ ತಾನು ನಿಲ್ಲೋದಕ್ಕಾಗೋದಿಲ್ಲ, ಇನ್ನೊಬ್ಬರನ್ನ ನಾನು ಅವಲಂಬಿಸಬೇಕಾದಂಥ ಸವಾಲು. ಒಂದು ಕಡೆ ಮೈಯಲ್ಲಿ ಅಂದರೆ ದೇಹದ ನ್ಯೂನ್ಯತೆ, ಇನ್ನೊಂದು ಕಡೆ ಎದುರುಗಡೆ ಇರುವಂಥ ವಿಪಕ್ಷಗಳ ಈ ಎಲ್ಲ ಬಿರುಸಾದ ಬಾಣಗಳನ್ನು ಎದುರಿಸುವಂಥ ಸವಾಲು. ಸೊ ಈ ಬಾರಿಯ ಸದನ ಮುಖ್ಯಮಂತ್ರಿಗಳಿಗೆ ಹೇಗಿರಬಹುದು ಅನ್ನುವಂಥ ಒಂದು ಲೆಕ್ಕಾಚಾರಗಳು ರಾಜಕೀಯ ವಲಯದಲ್ಲಿ ಗೋಚರ ಆಗ್ತಿದೆ. ಸಿಎಂ ಸಿದ್ದರಾಮಯ್ಯನಿಗೂ ಸಾಕಷ್ಟು ಸವಾಲುಗಳಿದೆ. ಒಂದು ಆರೋಗ್ಯ, ಯಾಕಂತೇಳಿದ್ರೆ ಸಿಎಂ ಸಿದ್ದರಾಮಯ್ಯನವರಿಗೆ ಮಂಡಿ ನೋವು ಸಮಸ್ಯೆ, ಹೀಗಾಗಿ ವಿಧಾನಸೌಧ ಬರೋದು ಕೂಡ ಲೇಟ್ ಆಗ್ತಾ ಇದೆ. ನಿನ್ನೆ ರಾಜ್ಯಪಾಲರ ಭಾಷಣಕ್ಕೂ ಕೂಡ ಸ್ವಲ್ಪ ಸಮಯ ಲೇಟ್ ಆಗಿ ಬಂದ್ರು. ಅದೇ ರೀತಿ ಪದೇ ಎದ್ದು ವಿಪಕ್ಷಿಗಳಿಗೆ ಉತ್ತರ ಕೊಡೋದು ಕಷ್ಟ. ಯಾಕಂತ ಹೇಳಿದ್ರೆ ಕಳೆದ ಬಾರಿ ಅಲ್ಲಿ ನೋಡ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯ ಏನ್ ಹೇಳಬೇಕು ಖಡಕ್ ಆಗಿ ಎದ್ದು ನಿಂತು ಉತ್ತರವನ್ನು ಕೊಡ್ತಾರೆ, ಸರ್ಕಾರವನ್ನು ಅಷ್ಟು ಪ್ರಮಾಣದಲ್ಲಿ ಅವರು ಬೆಂಬಲಿಸಿಕೊಳ್ತಾ ಇದ್ರು. ಆದ್ರೆ ಈ ಬಾರಿ ಎದ್ದೆದ್ದು ಮಾತಾಡೋದು ಕಷ್ಟ. ಯಾಕಂತ ಹೇಳಿದ್ರೆ ಮಂಡಿ ನೋವು ಸಮಸ್ಯೆ ಇದೆ, ಹೀಗಾಗಿ ಎದ್ದು ಮಾತಾಡಿ ತಿರುಗೇಟ್ ಕೊಡೋದು ಕಷ್ಟ. ಈ ಸಂದರ್ಭದಲ್ಲಿ ಸರ್ಕಾರ ವೀಕ್ ಆಗ್ತಾ ಹೋಗುತ್ತೆ. ಸಿಎಂ ಸಿದ್ದರಾಮಯ್ಯನವರೀಗ ಪದೇ ಎದ್ದು ಮಾತಾಡಲಿಕ್ಕೆ ಆಗಿಲ್ಲ ಅಂತ ಹೇಳಿದ್ರೆ ಸರ್ಕಾರದ ವಿರುದ್ಧವಾಗಿ ವಿಪಕ್ಷಗಳು ಸವಾರಿ ಮಾಡ್ತಾವೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನವರು ಸ್ವಲ್ಪ ಪ್ರಮಾಣದಲ್ಲಿ ಸವಾಲು ಅಂತೇಳಿ ಹೇಳಬೇಕಾಗತ್ತೆ. ಅದೇ ರೀತಿಯಾಗಿ ಕಳೆದ ಬಾರಿ ಅಧಿವೇಶನ ನಡೆದಾಗ, ಬೆಳಗಾವಿ ಚಳಿಗಾಲ ಅಧಿವೇಶನ ನಡೆದಾಗ ಜೆಡಿಎಸ್ ಬಿಜೆಪಿಯಲ್ಲಿ ಸಾಮ್ಯತೆಗಳಿರಲಿಲ್ಲ, ಅವರಲ್ಲೇ ಒಡಕುಗಳು ಹುಳುಕುಗಳು ಎಲ್ಲವೂ ಕೂಡ ಇತ್ತು. ಆದರೆ ಈ ಬಾರಿ ಮೊದಲೇ ಒಂದು ಸಭೆಯನ್ನ ಮಾಡಿ ಸಮನ್ವಯ ಸಮಿತಿ ಸಭೆಯನ್ನ ಖಾಸಗಿ ಹೋಟೆಲ್ ಮಾಡಿದ್ರು. ಈ ಮೂಲಕವಾಗಿ ಎರಡೂ ಪಕ್ಷಗಳು, ಯಾಕಂತ ಹೇಳಿದ್ರೆ ಅರ್ಥವೇ ಇಲ್ಲ, ನಾವು ಜೆಡಿಎಸ್ ಬಿಜೆಪಿ ಮೈತ್ರಿ ಆಗಿದೆ, ಒಟ್ಟಿಗೆ ಹೋಗಿಲ್ಲ ಅಥವಾ ಅಸಮಾಧಾನ ತೋರ್ತಾ ಇದ್ರೆ ನಾವು ಸಮರ್ಥವಾಗಿ ಇಲ್ಲಿ ಕಾಂಗ್ರೆಸ್ ಅನ್ನು ಎದುರಿಸಬೇಕು. ಇದರ ನಡುವೆ ನಾವು ಏನೇನು ಬೇಕು ಹಕ್ಕುಗಳನ್ನು ಪಡ್ಕೊಳ್ಬೇಕು. ನಾವೆಲ್ಲಾದ್ರೂ ಒಂದ್ ಕಡೆ ಕಾಂಗ್ರೆಸ್ಗೆ ಎದುರುಗಡೆ ವೀಕ್ ಆಗ್ತಾ ಹೋದ್ರೆ, ಸರ್ಕಾರ ಎದುರುಗಡೆ ವೀಕ್ ಆಗ್ತಾ ಹೋದ್ರೆ ನಮ್ಗೆ ಯಾವುದೇ ರೀತಿ ಪ್ರಯೋಜನ ಇಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಂಡು ಒಂದು ಜಂಟಿಯಾಗಿರ್ತಕ್ಕಂಥ ಒಂದು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾವೆ. ಹೀಗಾಗಿ ಈ ಬಾರಿ ಮೊದಲಿಂದಲೂ ಕೂಡ ಯಾಕಂತ ಹೇಳಿದ್ರೆ ಹೋರಾಟವನ್ನು ಮಾಡ್ಕೊಳ್ಳಿಕ್ಕೆ ಮನಸ್ಸು ಮಾಡಿದ್ದಾವೆ. ಹೀಗಾಗಿ ಸಿಎಂ ಸಿದ್ದರಾಮಯ್ಯನಿಗೆ ವಿಪಕ್ಷಗಳು ಒಗ್ಗಟ್ಟಾಗಿದ್ದು ಕೂಡ ಒಂದ್ ಕಡೆ ಸಮಸ್ಯೆ ಆಗ್ತಾ ಇದೆ. ಅದೇ ರೀತಿಯಾಗಿ ಕಾಲು ನೋವಿನ ನಡುವೆ ಅವರಿಗೀಗ ಮತ್ತಷ್ಟು ಸಂಕಷ್ಟ, ಎದುರು ಉತ್ತರ ಕೊಡ್ಲಿಕ್ಕೆ ಸಾಧ್ಯ ಆಗೋದು ಕಷ್ಟ ಆಗುತ್ತೆ. ಹೀಗಾಗಿ ಸಿಎಂ ಅನಾರೋಗ್ಯ ಒಂದು ಕಡೆ, ಬಜೆಟ್ ಅನ್ನ ಮಾಡಬೇಕಾಗಿರ್ತಕ್ಕಂಥ ಒತ್ತಡ ಒಂದ್ ಕಡೆ, ರಾಜ್ಯಪಾಲರ ಭಾಷಣಕ್ಕೆ ಉತ್ತರವನ್ನು ಕೊಡಬೇಕು, ರಾಜ್ಯಪಾಲರ ಭಾಷಣ ಚರ್ಚೆಗೆ ಉತ್ತರವನ್ನು ಕೊಡಬೇಕು, ಎಲ್ಲವೂ ಇರುವಾಗ ಸಿಎಂ ಸಿದ್ದರಾಮಯ್ಯ ಸ್ವಲ್ಪ ಪ್ರಮಾಣದಲ್ಲಿ ಒತ್ತಡ ಮತ್ತು ಸಂಕಷ್ಟದಲ್ಲಿದ್ದಾರೆ. ರೂಪೇಶ್, ನಿಮ್ಮನ್ನು ಮಾತನಾಡಿಸ್ತೀನಿ, ಮತ್ತೊಂದು ಅಪ್ಡೇಟ್ ಇದೆ, ಅಪ್ಡೇಟ್ ನಂತರ ಮಾತಾಡಿಸ್ತೀನಿ. ಈಗ ಬಜೆಟ್ ಅಧಿವೇಶನದಲ್ಲಿ ದೋಸ್ತಿ ಒಗ್ಗಟ್ಟಿನ ಹೋರಾಟದ ಜಪ ಮಾಡ್ತಿದ್ದಾರೆ. ರೂಪೇಶ್ ಹೇಳಿರೋ ಹಾಗೆ ಈಗಾಗಲೇ ಈ ಹಿಂದಿನ ಅಧಿವೇಶನದಲ್ಲಿ ಸಮನ್ವಯ ಅನ್ನೋದು ಇರಲೇ ಇಲ್ಲ. ಅದೇ ಹೇಳ್ತಾರೆ, ಎತ್ತಿ ಏರಿಗೆ ಹೋದ್ರೆ ಎಮ್ಮೆ ಅಲ್ಲೆಲ್ಲ ಹೋಯ್ತು ಅಂತ. ಆ ರೀತಿನಲ್ಲಿತ್ತು ಈ ಮೈತ್ರಿ ಪಕ್ಷಗಳ ಈ ಹಿಂದಿನ ಅಧಿವೇಶನ. ಆದರೆ ಈ ಬಾರಿ ಜಂಟಿ ಅಧಿವೇಶನದಲ್ಲಿ ಒಗ್ಗಟ್ಟಿರಬೇಕು, ನಾವು ಮೈತ್ರಿ ಅನ್ನೋದನ್ನ ನೆನ್ಪಿಟ್ಕೋಬೇಕು ಅಂತ ಬೆಳಗಾವಿ ಅಧಿವೇಶನದಲ್ಲಿ ಮಾಡಿರೋ ತಪ್ಪನ್ನ ಬೆಂಗಳೂರಿನಲ್ಲಿ ಪುನರಾವರ್ತನೆ ಮಾಡಬಾರ್ದು ಅನ್ನೋ ನಿಟ್ಟಿನಲ್ಲಿ ಒಗ್ಗಟ್ಟಿನ ಹೋರಾಟದ ಪ್ಲಾನ್ಗಳ ರೂಪ ಆಗಿದೆ. ಈ ಬಗ್ಗೆ ಈಗಾಗಲೇ ಒಂದು ಸಮನ್ವಯ ಸಭೆ ಕೂಡ ಮಾಡಾಗಿದೆ. ಆ ಸಮನ್ವಯ ಸಭೆಯಲ್ಲಿ ನಾವಿಬ್ರು ಒಟ್ಟಿಗೆ ಸೇರಿ ಏನು ಮಾಡಬೇಕು ಅಂತ, ಶಿವರಾಮ್ ಹೆಬ್ಬಾರ್ ಸಾಕಾರ ಪಡಿಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆ ಆಗಿದೆ. ಟೆಕ್ನಿಕಲಿ ಬಿಜೆಪಿಯಲ್ಲಿರೋರು 4 ಸಹಕಾರದ ಹೊಣೆಯನ್ನು ಆರ್ ಅಶೋಕ್ ಹೊತ್ಕೊಂಡಿದ್ದಾರೆ.
ಯಾರ್ಯಾರೀಗ ಬಿಜೆಪಿಯಿಂದ ಒಂದು ಕಾಲು ಎರಡೂ ಕಾಲು ಹೊರಗಡೆ ಇಟ್ಟವರೆಲ್ಲ ಇದಾರಲ್ಲ ಎಸ್ ಟಿ ಸೋಮಶೇಖರ್ ಅಂಥವರು, ಅವ್ರನ್ನೆಲ್ಲ ಈಗ ಸದ್ಯಕ್ಕೆ ಟೆಕ್ನಿಕಲಿ ಅವರೆಲ್ಲ ಬಿಜೆಪಿಯಲ್ಲೇ ಇರೋದ್ರಿಂದ, ಯಾಕಂದರೆ ಅವ್ರು ಪಕ್ಷಾಂತರ ಮಾಡ್ತಾರೆ ಅಂತಂದರೆ ಪಕ್ಷಾಂತರ ವಿರೋಧಿ ಕಾಯ್ದೆ ಅಡಿಯಲ್ಲಿ ಅವರ ಶಾಸಕತ್ವ ಅನರ್ಹ ಆಗುವಂಥ ಭೀತಿ ಇದೆ. ಹಾಗಾಗಿ ಒಂದು ಭಯದಲ್ಲೇ ಅವರು ಇದ್ದಾರೆ, ಬಿಜೆಪಿ ಜೊತೆಗೂ ಇಲ್ಲ, ಹಾಗಂತ ಬಿಜೆಪಿಯಿಂದ ಹೊರಗಡೆನೂ ಇಲ್ಲ. ಅವ್ರನ್ನ ಮನವೊಲಿಸಿ ಅವರ ಬೆಂಬಲವನ್ನು ಪಡೆದುಕೊಳ್ಳುವಂಥ ಹೊಣೆಗಾರಿಕೆಯನ್ನು ಆರ್ ಅಶೋಕ್ ಹೊತ್ಕೊಂಡಿದ್ದಾರೆ. ಅದರ ಜೊತೆಗೆ ಸಮನ್ವಯ ಸಮಿತಿಯ ಸೂಚನೆಯಂತೆ ಎಲ್ಲ ಒಟ್ಟಾಗಿ ಒಗ್ಗಟ್ಟಿನಿಂದ ಹೊರಡೋಣ ಅನ್ನೋ ರೀತಿಯಲ್ಲಿ ರೂಪೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ. ನೇರ ಸಂಪರ್ಕದಲ್ಲಿದ್ದಾರೆ ರೂಪೇಶ್. ಬಿಜೆಪಿ ಮತ್ತು JDS ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಅವರು ಮೈತ್ರಿ ಅಂತ ನಮಗಂತೂ ಅನಿಸೇ ಇಲ್ಲ, ನಮಗೂ ನಿಮಗೂ ಸಂಬಂಧನೇ ಇಲ್ಲ ಅನ್ನೋ ರೀತಿಯಲ್ಲಿ ಇದ್ರು. ಈ ಬಾರಿ ಆದರೂ ಒಗ್ಗಟ್ಟು, ಈ ಬಾರಿ ಆದ್ರೂ ತಾವು ಮೈತ್ರಿ ಅನ್ನೋದನ್ನು ಅವರಾದರೂ ನೆನ್ಪಿಟ್ಕೋತಾರ? ಏನೇನು ಆ ಬಗ್ಗೆ ಚರ್ಚೆಗಳು ನಡೀತಾ ಇದೆ? ಪ್ರಣೋದ್, ತಮ್ಮ ತಪ್ಪನ್ನ JDS ಮತ್ತೆ ಬಿಜೆಪಿಯ ಮೈತ್ರಿ ನಾಯಕಗಳು ತಿದ್ದುಕೊಂಡಂತೆ ಕಾಣ್ತಾ ಇದೆ. ಬೆಳಗಾವಿ ಅಧಿವೇಶನ ಸಂದರ್ಭದಲ್ಲಿ ಈ ಸಮನ್ವಯತೆಗಳಿರಲಿಲ್ಲ, ಯಾರೊಬ್ರು ಮಾತಾಡಿದ್ರು ಕೂಡ. ಯಾಕಂದ್ರೆ ವಿಜೇಂದ್ರ ಮಾತಾಡಿದ ಅಶೋಕ್ ಬೆಂಬಲಕ್ಕೆ ಬರ್ತಾ ಇಲ್ಲ, ಅಶೋಕ್ ವಿರುದ್ಧವಾಗಿ ಇಲ್ಲೀಗ ವಿಶ್ವನಾಥ್ ಆಕ್ರೋಶವನ್ನು ಹೊರಹಾಕ್ತಾ ಇದ್ರು. ಅದಾದ ಬಳಿಕವಾಗಿ SR ವಿಶ್ವನಾಥ್, ಈ ರೀತಿಯಾಗಿ ಸಮಸ್ಯೆಗಳು ಗೊಂದಲಗಳು ಎಲ್ಲವೂ ಕೂಡ ಇತ್ತು. ಅದಾನಂತರ JDS ನಲ್ಲೂ ಕೂಡ ಸುರೇಶ್ ಬಾಬು ಅವರ ಬೆಂಬಲಕ್ಕೆ ಕೆಲವು ಶಾಸಕರು ಬಂದಿರಲಿಲ್ಲ, ಶಾಸಕರ ಬೆಂಬಲಕ್ಕೆ ಸುರೇಶ್ ಬಾಬು ಅವರು ಬಂದಿಲ್ಲ ಅಂತೇಳಿ ಆಕ್ಷೇಪಗಳಿತ್ತು. ಆದ್ರೆ ಈ ಬಾರಿ ಆಗಬಾರದು. ಹೀಗಾಗಿ ಸಮನ್ವಯ ಸಭೆಯನ್ನು ಮಾಡಿ ಏನೇನು ಅಜೆಂಡಾಗಳು, ಯಾಕಂದ್ರೆ ಬಿಜೆಪಿ ಆದ್ಯತೆ ಇರುತ್ತೆ, JDSಗೆ ಒಂದು ಆದ್ಯತೆ ಇರುತ್ತೆ, ಯಾಕಂದ್ರೆ ಎರಡು ಬೇರೆ ಬೇರೆ ಸ್ವತಂತ್ರವಾಗಿರ್ತಕ್ಕಂಥ ಪಕ್ಷ. ಹೀಗಾಗಿ ಅವರಿಗೆ ರಾಷ್ಟ್ರೀಯ ಆದ್ಯತೆಗಳಿರುತ್ತೆ, ಪ್ರಾದೇಶಿಕವಾಗಿ JDSಗೆ ಆದ್ಯತೆ ಇರುತ್ತೆ. ಹೀಗಾಗಿ ಕಾಮನ್ ಅಜೆಂಡಾ ಎರಡೂ ಪಕ್ಷಗಳಿಗೂ ಕೂಡ ಒಂದು ಸಾಮಾನ್ಯವಾಗಿ ಅಜೆಂಡಾ ಇರಬೇಕು. ಏನು SCPTS ವಿಚಾರದಲ್ಲಿ JDS ನಿಲುವೇನು, ಅದೇ ರೀತಿಯಾಗಿ ಬಿಜೆಪಿ ನಿಲುವೇನು, ಎರಡು ನಿಲುವನ್ನು ಒಂದೇ ಮಾಡಿಕೊಂಡು ಒಟ್ಟಿಗೆ ಮಾಡಿಕೊಂಡು ಸಮನ್ವಯ ಸಾಧಿಸಿಕೊಂಡು ಕಾಮನ್ ಅಜೆಂಡಾವನ್ನು ಸಿದ್ಧ ಮಾಡಿಕೊಂಡು ಹೋರಾಟ ಮಾಡಬೇಕು ಅಂತ ಹೇಳಿ ನಿನ್ನೆಯ ಹೋರಾಟಕ್ಕೂ ಕೂಡ, ಯಾಕಂದ್ರೆ ಅದನ್ನ ಮೊದಲ ದಿನದಿಂದ ಶಾಸಕರ ಭವನದಿಂದ ಬಿಜೆಪಿ JDS ಮೈತ್ರಿ ನಾಯಕರು ವಿಧಾನಸೌಧವರೆಗೂ ಕೂಡ ಪಾದಯಾತ್ರೆ ಮೂಲಕವಾಗಿ ಮೆರವಣಿಗೆ ಬಂದ್ರು, ಹೋರಾಟವನ್ನು ಮಾಡಿದ್ರು. ಈ ಹೋರಾಟಕ್ಕೂ ಕೂಡ JDS ಬೆಂಬಲವನ್ನು ಕೊಟ್ಟಿತ್ತು. ಈ ಬಾರಿ ಸಮರ್ಥವಾಗಿ ಎದುರಿಸಬೇಕು ಅಂತೇಳಿ ಪ್ರಯತ್ನವನ್ನು ಪಡ್ತಾ ಇದೆ. ಆದ್ರೆ ಪ್ರಯತ್ನ ಎಷ್ಟು ಮಟ್ಟಿಗೆ, ಯಾಕಂತೇಳಿ ಮೇಲ್ನೋಟಕ್ಕೆ ನಾಯಕರುಗಳಿಗಿರುತ್ತೆ, ಒಂದು ಹಂತಕ್ಕೆ ಏನೋ ಗದ್ದಲಗಳಿರುತ್ತೆ, ಅಸಮಾಧಾನಗಳಿರುತ್ತೆ, ಇದೆಲ್ಲವನ್ನ ಬಗೆಹರಿಸಿಕೊಂಡು ಸಮರ್ಥವಾಗಿ ಎದುರಿಸ್ತಾ ಅನ್ನೋದು ನೋಡ್ಬೇಕಾಗುತ್ತೆ. ಆದ್ರೆ ಒಂದು ಟೇಕ್ ಆಫ್ ಅಂತೇಳಿ ಮಾಡ್ಕೊಂಡಿರೋದು ಸರಿಯಾಗಿದೆ. ಅದೇ ರೀತಿ ಸಮರ್ಥವಾಗಿ ಮಾಡ್ತೇವೆ ಅಂತ ಎಲ್ಲವೂ ಕೂಡ ಹೇಳ್ತಾ ಇದ್ದಾರೆ. ಅದೇ ರೀತಿಯಾಗಿ ಬಿಜೆಪಿಯಲ್ಲಿ, ಯಾಕಂದ್ರೆ ಪಕ್ಷದಲ್ಲಿ ಇದ್ರು ಕೂಡ ಪಕ್ಷ ವಿರೋಧಿಯಾಗಿ ಮಾತಾಡ್ತಾರೆ, ಬಿಜೆಪಿಯಲ್ಲಿ ಇದ್ರು ಕೂಡ ಕಾಂಗ್ರೆಸ್ ಪರ ಮಾತಾಡ್ತಕ್ಕಂಥ ಎಸ್ ಟಿ ಸೋಮಶೇಖರ್, ಶಿವರಾಮ್ ಹೆಬ್ಬಾರ್, ಯತ್ನಾಳ್ ಅವರು ವಿಜೇಂದ್ರ ವಿರುದ್ಧ ಮಾತಾಡ್ತಾರೆ. ಎಲ್ಲವನ್ನು ಕೂಡ ಸರಿ ಮಾಡುವಂತ ಹೊಣೆಗಾರಿಕೆಯನ್ನು ಅಶೋಕ್ ಅವರು ತೆಗೆದುಕೊಂಡಿದ್ದಾರೆ. ಅಶೋಕ್ ಅವರು ಒಂದು ಸುತ್ತಿನ ಮಾತುಕತೆ ಈಗಾಗಲೇ ನಡೆಸಿದ್ದಾರೆ. ಆದ್ರೆ ಕ್ಷೇತ್ರಕ್ಕೆ ಅನುದಾನ ಬರಬೇಕು, ಸಮಸ್ಯೆಗಳು ಸಾಲ್ವ್ ಆಗಬೇಕು. ಹೀಗಾಗಿ ಎಸ್ ಟಿ ಸೋಮಶೇಖರ್ ಅವರು ಕಾಂಗ್ರೆಸ್ ಪರ ಒಲವನ್ನು ಹೊಂದಿದ್ದಾರೆ. ಈ ಒಲವು ಯಾವ ರೀತಿ ಕೆಲಸ ಮಾಡುತ್ತೆ, ಅಥವಾ ಮತ್ತೆ ಪುನಃ ಅದೇ ರೀತಿಯಾಗಿರ್ತಕ್ಕಂಥ ಗೊಂದಲಕ್ಕೀಡು ಮಾಡುತ್ತೆ ಅನ್ನೋದು ನೋಡ್ಬೇಕಾಗುತ್ತೆ. ಸದ್ಯಕ್ಕೆ ಒಗ್ಗಟ್ಟನ್ನು ಎಲ್ಲ ನಾಯಕರು, ಬಿಜೆಪಿ ಮೈತ್ರಿ ನಾಯಕರು ತೋರಿಸ್ತಾ ಇದ್ದಾರೆ. ಪ್ರಣೋದ್, ಥ್ಯಾಂಕ್ ಯು ರೂಪೇಶ್ ಮಾಹಿತಿಗೆ.